ದೇವಸ್ಥಾನಕ್ಕೆ ಹೋದಾಗ ಆಕಳಿಗೆ ಕಣ್ಣೀರು ಏಕೆ ಬರುತ್ತದೆ? ನಮಸ್ಕಾರ ಸ್ನೇಹಿತರೆ, ಶಿವಲೋಕಕ್ಕೆ ಸ್ವಾಗತ. ನೀವು ಯಾವಾಗಲಾದರೂ ದೇವಸ್ಥಾನಕ್ಕೆ ಹೋದಾಗ, ದೇವರ ಮುಂದೆ ನಿಂತಾಗ ಅಥವಾ ಆರತಿ ನೋಡುತ್ತಿರುವಾಗ ಹಠಾತ್ತನೆ ಕಣ್ಣೀರು ಬಂದಿದೆಯಾ? ಯಾವುದೇ ದುಃಖ ಇಲ್ಲದಿದ್ದರೂ ಕಣ್ಣು ತುಂಬಿಕೊಂಡಿದೆಯಾ? ಅಥವಾ ದೇವಸ್ಥಾನಕ್ಕೆ ಕಾಲಿಟ್ಟ ತಕ್ಷಣ ಆಕಳಿಕೆ ಬಂದಿದೆಯಾ? ಇದು ಏಕೆ ಆಗುತ್ತದೆ ಎಂದು ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ? ಕೆಲವರು ಇದನ್ನು ದೇವರ ಕೃಪೆ ಎನ್ನುತ್ತಾರೆ, ಕೆಲವರು ಮನಸ್ಸಿನ ಭಾವನೆ ಎನ್ನುತ್ತಾರೆ, ಇನ್ನು ಕೆಲವರು ಇದು ಒಂದು ಆಧ್ಯಾತ್ಮಿಕ ಸಂಕೇತ ಎಂದು ನಂಬುತ್ತಾರೆ. ಹಾಗಾದರೆ ನಿಜವಾಗಿ ದೇವಸ್ಥಾನಕ್ಕೆ ಹೋದಾಗ ಆಕಳಿಕೆ ಮತ್ತು ಕಣ್ಣೀರು ಏಕೆ ಬರುತ್ತದೆ ಎಂದು ಈ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಿಸಿದ ರಹಸ್ಯವನ್ನು ತಿಳಿಯೋಣ ಬನ್ನಿ. ದೇವಸ್ಥಾನ ಎಂದರೆ ಕೇವಲ ಕಲ್ಲಿನ ಕಟ್ಟಡವಲ್ಲ, ಅದು ಸಾವಿರಾರು ಜನರ ಭಕ್ತಿ, ಪ್ರಾರ್ಥನೆ ಮತ್ತು ದೈವಿಕ ಶಕ್ತಿಯ ಸಂಗಮವಾಗಿದೆ. ವರ್ಷಗಳಿಂದ ಲಕ್ಷಾಂತರ ಭಕ್ತರು ದೇವರ ಮುಂದೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಅವರ ಭಕ್ತಿ ಮತ್ತು ನಂಬಿಕೆಯ ಶಕ್ತಿ ಆ ಸ್ಥಳದಲ್ಲಿ ಒಂದು ವಿಶಿಷ್ಟವಾದ ಆಧ್ಯಾತ್ಮಿಕ ವಾತಾವರಣವನ್ನು ನಿರ್ಮಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ಕೆಲವರು ದೇವಸ್ಥಾನಕ್ಕೆ ಕಾಲಿಟ್ಟ ತಕ್ಷಣ ಮನಸ್ಸಿನಲ್ಲಿ ವಿಚಿತ್ರವಾದ ಶಾಂತಿಯನ್ನು ಅನುಭವಿಸುತ್ತಾರೆ. ಈಗ ಆಕಳಿಕೆಯ ಬಗ್ಗೆ ತಿಳಿಯೋಣ ಬನ್ನಿ. ಸಾಮಾನ್ಯವಾಗಿ ಆಕಳಿಕೆ ಬಂದರೆ ನಾವು ನಿದ್ರೆ ಬರುತ್ತಿದೆ ಎಂದು ಭಾವಿಸುತ್ತೇವೆ. ಆದರೆ ಆಧ್ಯಾತ್ಮಿಕವಾಗಿ ಕೆಲವರು ಹೇಳುವ ಪ್ರಕಾರ ದೇವಸ್ಥಾನದಂತಹ ಪವಿತ್ರ ಸ್ಥಳಗಳಲ್ಲಿ ನಮ್ಮ ದೇಹ ಮತ್ತು ಮನಸ್ಸು ವಿಶ್ರಾಂತಿಯ ಸ್ಥಿತಿಗೆ ಹೋಗುತ್ತದೆ. ದೈನಂದಿನ ಜೀವನದಲ್ಲಿ ಒತ್ತಡ, ಚಿಂತೆ ಮತ್ತು ಗೊಂದಲಗಳಿಂದ ತುಂಬಿರುವ ಮನಸ್ಸು ದೇವಸ್ಥಾನದಲ್ಲಿ ಶಾಂತವಾಗಲು ಪ್ರಾರಂಭಿಸುತ್ತದೆ. ಈ ಬದಲಾವಣೆಯ ಸಮಯದಲ್ಲಿ ಕೆಲವರಿಗೆ ಆಕಳಿಕೆ ಬರಬಹುದು. ಇನ್ನು ಕಣ್ಣೀರು ಏಕೆ ಬರುತ್ತದೆ? ಇದು ಇನ್ನೂ ಆಶ್ಚರ್ಯಕರ ವಿಷಯ. ಬಹಳ ಜನರು ದೇವರ ಮುಂದೆ ನಿಂತಾಗ ತಮ್ಮ ಜೀವನದ ಕಷ್ಟಗಳನ್ನು ನೆನಪಿಸಿಕೊಳ್ಳುತ್ತಾರೆ. ತಮ್ಮ ಸಂತೋಷ, ದುಃಖ, ಭಯ ಮತ್ತು ಆಶೆಗಳನ್ನು ದೇವರ ಮುಂದೆ ಇಡುತ್ತಾರೆ. ಈ ಭಾವನೆಗಳು ಮನಸ್ಸಿನಲ್ಲಿ ತುಂಬಿಕೊಂಡಾಗ ಕಣ್ಣೀರು ಸಹಜವಾಗಿ ಬರುತ್ತದೆ. ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಕಣ್ಣೀರು ಬರುತ್ತದೆ. ಆ ಕ್ಷಣದಲ್ಲಿ ವ್ಯಕ್ತಿ ಒಂದು ದೈವಿಕ ಅನುಭವವನ್ನು ಪಡೆಯಬಹುದು. ಮನಸ್ಸಿನ ಒಳಗಿರುವ ಭಾರ ಕಡಿಮೆಯಾಗುತ್ತಿರುವ ಅನುಭವವಾಗಬಹುದು. ಆ ಕಾರಣದಿಂದ ಕಣ್ಣೀರು ಹರಿಯುತ್ತದೆ. ಹಿಂದೂ ಧರ್ಮದಲ್ಲಿ ಕಣ್ಣೀರನ್ನು ಯಾವಾಗಲೂ ದುರ್ಬಲತೆ ಎಂದು ಪರಿಗಣಿಸುವುದಿಲ್ಲ. ಭಕ್ತಿಯಿಂದ ಬಂದ ಕಣ್ಣೀರನ್ನು ಪುಣ್ಯದ ಸಂಕೇತ ಎಂದು ಕೆಲ ಪುರಾಣಗಳು ವಿವರಿಸುತ್ತವೆ. ಭಕ್ತ ಪ್ರಹ್ಲಾದ, ಧ್ರುವ ಮತ್ತು ಮೀರಾಬಾಯಿಯವರ ಕಥೆಗಳಲ್ಲಿ ಭಕ್ತಿಯ ಕಣ್ಣೀರಿಗೆ ವಿಶೇಷ ಸ್ಥಾನವಿದೆ. ದೇವರ ಸ್ಮರಣೆಯಿಂದ ಬಂದ ಕಣ್ಣೀರು ಮನಸ್ಸಿನ ಶುದ್ಧೀಕರಣದ ಸಂಕೇತ ಎಂದು ಹೇಳಲಾಗುತ್ತದೆ. ದೇವಸ್ಥಾನದಲ್ಲಿ ಕೇಳಿಬರುವ ಗಂಟೆಯ ಶಬ್ದ, ಮಂತ್ರಗಳ ಪಠಣೆ, ಧೂಪದ ಪರಿಮಳ ಮತ್ತು ದೀಪದ ಬೆಳಕು ಮನಸ್ಸಿನ ಮೇಲೆ ವಿಶೇಷ ಪರಿಣಾಮ ಬೀರುತ್ತದೆ. ಈ ಎಲ್ಲ ಅಂಶಗಳು ಸೇರಿ ವ್ಯಕ್ತಿಯ ಭಾವನೆಗಳನ್ನು ಹೆಚ್ಚು ಸ್ಪರ್ಶಿಸುತ್ತವೆ. ಆ ಕಾರಣದಿಂದ ಕೆಲವರಿಗೆ ಕಣ್ಣೀರು ಬರಬಹುದು. ಕೆಲವರು ಒಂದು ನಂಬಿಕೆಯನ್ನು ಹೊಂದಿದ್ದಾರೆ. ಅದು ಏನಪ್ಪಾ ಅಂದರೆ, ದೇವರ ಸನ್ನಿಧಿಯಲ್ಲಿ ನಮ್ಮ ಆತ್ಮ ತನ್ನ ಮೂಲವನ್ನು ನೆನೆಸಿಕೊಳ್ಳುತ್ತದೆ ಎಂದು. ಆ ಆತ್ಮೀಯ ಅನುಭವದಿಂದ ಕಣ್ಣೀರು ಹರಿಯಬಹುದು ಎಂದು
ಭಕ್ತರು ನಂಬುತ್ತಾರೆ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲದಿದ್ದರೂ ಅನೇಕ ಭಕ್ತರ ಅನುಭವವಾಗಿದೆ. ದೇವಸ್ಥಾನದಲ್ಲಿ ಕಣ್ಣೀರು ಬಂದರೆ ಹೆದರಬೇಕಾಗಿಲ್ಲ. ಅದು ಯಾವುದೋ ಕೆಟ್ಟ ಸೂಚನೆ ಎಂದು ಭಾವಿಸಬೇಕಾಗಿಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಅದು ನಿಮ್ಮ ಮನಸ್ಸಿನ ಭಾವನೆಗಳ ಹೊರಹೊಮ್ಮುವಿಕೆ ಮಾತ್ರ. ಕೆಲವೊಮ್ಮೆ ಅದು ಸಂತೋಷದ ಕಣ್ಣೀರು, ಕೆಲವೊಮ್ಮೆ ಅದು ನೆಮ್ಮದಿಯ ಕಣ್ಣೀರು, ಮತ್ತೆ ಕೆಲವೊಮ್ಮೆ ಅದು ಭಕ್ತಿಯ ಕಣ್ಣೀರು. ನಮ್ಮ ಹಿರಿಯರು ಹೇಳುತ್ತಿದ್ದರು, ದೇವರ ಮುಂದೆ ಬಂದ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ಈ ಮಾತಿನ ಅರ್ಥ ಏನಂದ್ರೆ, ಆ ಕ್ಷಣದಲ್ಲಿ ವ್ಯಕ್ತಿಯ ಮನಸ್ಸು ನಿಜವಾದ ಭಕ್ತಿಯಿಂದ ತುಂಬಿರುತ್ತದೆ. ಅಂತಹ ಪ್ರಾರ್ಥನೆಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ. ಇನ್ನೊಂದು ವಿಶೇಷ ವಿಷಯ ಏನಂದ್ರೆ, ದೇವಸ್ಥಾನದಲ್ಲಿ ಅಳುವವರು ಹೊರಗೆ ಬಂದ ನಂತರ ಹಗುರವಾದ ಅನುಭವವನ್ನು ಪಡೆಯುತ್ತಾರೆ. ಮನಸ್ಸಿನ ಭಾರ ಕಡಿಮೆಯಾದಂತೆ ಅನಿಸುತ್ತದೆ. ಅದಕ್ಕಾಗಿಯೇ ಹಲವರು ದೇವಸ್ಥಾನಕ್ಕೆ ಹೋದ ನಂತರ ನೆಮ್ಮದಿ ಸಿಕ್ತು ಎಂದು ಹೇಳುತ್ತಾರೆ. ಆದ್ದರಿಂದ ಸ್ನೇಹಿತರೆ, ದೇವಸ್ಥಾನಕ್ಕೆ ಹೋದಾಗ ಆಕಳಿಕೆ ಬಂದರೂ ಕಣ್ಣೀರು ಬಂದರೂ ಅದನ್ನು ಕೆಟ್ಟದೆಂದು ಯಾವತ್ತೂ ಭಾವಿಸಬೇಡಿ. ಅದು ನಿಮ್ಮ ಮನಸ್ಸಿನ ಭಾವನೆಗಳ ಅಭಿವ್ಯಕ್ತಿ ಆಗಿರಬಹುದು, ಅಥವಾ ನಿಮ್ಮ ಭಕ್ತಿಯ ಒಂದು ಸುಂದರ ಅನುಭವವಾಗಿರಬಹುದು. ದೇವರ ಸನ್ನಿಧಿಯಲ್ಲಿ ಮನಸ್ಸು ಶಾಂತವಾದಾಗ ಇಂತಹ ಅನುಭವಗಳು ಸಹಜ. ದೇವಸ್ಥಾನಕ್ಕೆ ಹೋಗುವುದು ಕೇವಲ ಬೇಡಿಕೆ ಕೇಳುವುದಕ್ಕಲ್ಲ, ಅದು ಮನಸ್ಸಿಗೆ ಶಾಂತಿ ಪಡೆಯುವ ಸ್ಥಳ. ಆ ಶಾಂತಿಯ ಅನುಭವ ಕೆಲವೊಮ್ಮೆ ಆಕಳಿಕೆಯಾಗಿ, ಕೆಲವೊಮ್ಮೆ ಕಣ್ಣೀರಾಗಿ ಹೊರಹೊಮ್ಮುತ್ತದೆ. ಆದ್ದರಿಂದ ಮುಂದಿನ ಬಾರಿ ದೇವಸ್ಥಾನದಲ್ಲಿ ನಿಮಗೆ ಕಣ್ಣೀರು ಬಂದರೆ ಅದನ್ನು ದೈವಿಕ ಕ್ಷಣವೆಂದು ಗೌರವಿಸಿ. ಧನ್ಯವಾದಗಳು. ಶ್ರೀ ಜೈ ರಾಮ. ಹರ ಹರ ಮಹಾದೇವ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.